ಇನ್ನು ಬಿಡದಿಯಲ್ಲಿ ಪೋಸ್ಟರ್ ಅನ್ನು ಅಂಟಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಮ್ಮನ್ನ ಕಾಂಗ್ರೆಸ್ ಶಾಸಕರು ಅನ್ನೋದನ್ನ ಭಾವಿಸಬಾರದು, ಕಾಂಗ್ರೆಸ್ ಶಾಸಕರೆಂದು ಭಾವಿಸಿರಬೇಕು. ಪೋಸ್ಟರ್ ಆಂದೋಲನಕ್ಕೆ ನಾವು ಹೆದರುವುದಿಲ್ಲ, ನಿಮಗೆ ಹೆದರಲು ನಾವು ಕಾಂಗ್ರೆಸ್ ಶಾಸಕರಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇವರ ಆದ್ಯತೆ ಏನಪ್ಪಾ ಅಂತ ಹೇಳಿದ್ರೆ ರೈತರಲ್ಲ, ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಆದ್ಯತೆ ರಾಜ್ಯದಲ್ಲಿ ಬಡವರಿಗೆ ಮನೆ ಕಟ್ಟಿಕೊಡ್ತಕ್ಕಂಥದ್ದಲ್ಲ. ಈ ಸರ್ಕಾರದ ಆದ್ಯತೆ ರಿಯಲ್ ಎಸ್ಟೇಟ್ ಅನ್ನೋದನ್ನ ಮಾನ್ಯ ಮುಖ್ಯಮಂತ್ರಿಗಳು ಅಧಿಕಾರ ವಹಿಸಿಕೊಂಡಂತ 24 ಗಂಟೆಗಳಲ್ಲಿ ತೋರಿಸಿಕೊಟ್ಟಿದ್ದಾರೆ. ಬಿಡದಿನಲ್ಲಿ ಟೌನ್ಶಿಪ್ ಅನ್ನ ಮಾಡ್ತೇವೆ ಅಂತ ಹೇಳಿ ಇವರೆಲ್ಲ ಒಂದ್ ಕಡೆ ನಮ್ಮನ್ನ ಕಾಂಗ್ರೆಸ್ ಪಕ್ಷದ ಶಾಸಕರು ಅಂತೇಳಿ ಮುಖ್ಯಮಂತ್ರಿಗಳು ಭಾವಿಸಿದಂತೆ ಕಾಣ್ತಾ ಇದೆ. ನನ್ನ ವಿರುದ್ಧ, ಭಾರತೀಯ ಜನತಾ ಪಾರ್ಟಿ ನಾಯಕರುಗಳ ವಿರುದ್ಧ, ವಿಪಕ್ಷ ನಾಯಕರ ವಿರುದ್ಧ ಪೋಸ್ಟರ್ ಆಂದೋಲನ ಶುರು ಮಾಡಿದ್ದಾರೆ. ಬೆದರಿಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ನಿಮ್ಮ ಗೊಡ್ಡು ಬೆದರಿಕೆಗೆ ಹೆದರಿಕೊಳ್ತಕ್ಕಂಥದಕ್ಕೆ ನಾವೇನು ಕಾಂಗ್ರೆಸ್ಸಿನ ಶಾಸಕರು ಕೂಡ ಅಲ್ಲ. ಈ ನಾಡಿನ ರೈತರ ಪರವಾಗಿ ನಿಲ್ಲಬೇಕಾಗಿರ್ತಕ್ಕಂಥ ಕರ್ತವ್ಯ ನಮ್ದಿದೆ. ರೈತರ ಧ್ವನಿಯಾಗಿ ಹೋರಾಟ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿಯೂ ಕೂಡ ವಿರೋಧ ಪಕ್ಷದ ಮೇಲಿದೆ. ಅದನ್ನು ನಾವು ಮಾಡ್ತಾ ಇದ್ದೇವೆ. ಇವರೆಲ್ಲ ಒಂದ್ ಕಡೆ ನಮ್ಮನ್ನ ಕಾಂಗ್ರೆಸ್ ಪಕ್ಷದ ಶಾಸಕರು ಅಂತೇಳಿ ಮುಖ್ಯಮಂತ್ರಿಗಳು ಭಾವಿಸಿದಂತೆ ಕಾಣ್ತಾ ಇದೆ. ನನ್ನ ವಿರುದ್ಧ, ಭಾರತೀಯ ಜನತಾ ಪಾರ್ಟಿ ನಾಯಕರುಗಳ ವಿರುದ್ಧ, ವಿಪಕ್ಷ ನಾಯಕರ ವಿರುದ್ಧ ಪೋಸ್ಟರ್ ಆಂದೋಲನ ಶುರು ಮಾಡಿದ್ದಾರೆ. ಬೆದರಿಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಚಂದ್ರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರು, ಏನಿದು ಈ ಪೋಸ್ಟರ್ ಅಭಿಯಾನ ಶುರುವಾಗಿದ್ದು ಯಾವಾಗ, ಯಾವ ಕಾರಣಕ್ಕೋಸ್ಕರ ಶುರುವಾಯಿತು? ಇವತ್ತು ಆಕ್ಚುಲಿ ಬಿಜೆಪಿ ನಿಯೋಗ ಬಿಡದಿಗೆ ಭೇಟಿ ಕೊಡ್ತಾ ಇತ್ತು. ಜೆಡಿಎಸ್ನವರು ಆಲ್ರೆಡಿ ಬಿಡದಿ ರೈತರಿಗೆ ಬೆಂಬಲವನ್ನ ಕೊಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ಇದರ ಬೆನ್ನಲ್ಲೇ ಈಗ ಈ ಪೋಸ್ಟರ್ ವಾರ್ ಶುರುವಾಗಿರೋದು ಏನಿದು? ನಾಗೇಂದ್ರ ಬಾಬು, ಖಂಡಿತವಾಗ್ಲು ಸಿಎಂ ಡಿಕೆ ಶಿವಕುಮಾರ್ ಅವರು ಬಹಳ ಪ್ರತಿಷ್ಠೆಯಾಗಿ ಈ ಬಿಡದಿ ಟೌನ್ಶಿಪ್ ಅನ್ನ ತೆಗೆದುಕೊಂಡಿದ್ದಾರಾ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಅದಕ್ಕೆ ಕಾರಣ ಅಂತಂದ್ರೆ ಏನಾದ್ರೂ ಮಾಡಿ ಬಿಡದಿಯಲ್ಲಿ ಟೌನ್ಶಿಪ್ ಅನ್ನ ಮಾಡಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಅಧಿಕೃತವಾಗಿ ನೋಟಿಫಿಕೇಶನ್ ಕೂಡ ಹೊರಡಿಸಿದ್ದಾರೆ, ಆದೇಶ ಕೂಡ ಆಗಿದೆ, ಭೂಮಿ ಖರೀದಿಗೂ ಕೂಡ ಮುಂದಾಗಿದ್ದಾರೆ. ಇದರ ನಡುವೆ ಯಾವುದೇ ಕಾರಣಕ್ಕೂ ಬಿಡದಿ ಟೌನ್ಶಿಪ್ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ರೈತರ ಪರವಾಗಿ ಜೆಡಿಎಸ್ ಹೋರಾಟವನ್ನು ಮಾಡ್ತಾ ಇತ್ತು. ಇವತ್ತು ಬಿಜೆಪಿಯು ಕೂಡ ತನ್ನ ಹೋರಾಟವನ್ನ ರೈತರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಈಗಾಗಲೇ ರಾಜ್ಯಾಧ್ಯಕ್ಷ ವಿಜೇಂದ್ರ, ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್, ಚಲವಾದಿ ನಾರಾಯಣಸ್ವಾಮಿ, ಹಾಗೆ ಶಾಸಕರಾದಂಥ ಅಶ್ವಥ್ ನಾರಾಯಣ ಅವರು, ಸುರೇಶ್ ಕುಮಾರ್ ಎಲ್ಲರೂ ಕೂಡ ಇವತ್ತು ಬಿಡದಿಗೆ ತೆರಳುತ್ತಾ ಇರ್ತಕ್ಕಂಥದ್ದು. ಇಡೀ ನಿಯೋಗ ಹೋಗಿ ರೈತರ ಪರವಾಗಿ ಧ್ವನಿ ಎತ್ತುವಂತ ಕೆಲಸವನ್ನು ಮಾಡ್ತಾ ಇದೆ. ಇದರ ನಡುವೆ ರೈತರು ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ರಾಹುಲ್ ಗಾಂಧಿ ಅವರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಪತ್ರವನ್ನು ಬರೆದಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಈ ಒಂದು ಆದೇಶವನ್ನು ವಾಪಸ್ ಪಡಿಬೇಕು, ಏನು ಅಧಿಸೂಚನೆಯನ್ನು ಹೊರಡಿಸಿದೆ ಅಧಿಸೂಚನೆಯನ್ನು ವಾಪಸ್ ಪಡಿಬೇಕು, ಬಲವಂತದಿಂದ ಈ ಕೆಲಸವನ್ನ ಅಥವಾ ನಮ್ಮ ರೈತರ ಜಮೀನನ್ನ ಕಸಿದುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಒಂದು ವೇಳೆ ಇದನ್ನ ವಾಪಸ್ ಪಡೆದೇ ಹೋದ್ರೆ 21ನೇ ತಾರೀಕು ವಿಧಾನಸೌಧ ಮುತ್ತಿಗೆ ಹಾಕ್ತೀನಿ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸೊ ಒಟ್ಟಾರೆ ನೋಡೋದಾದ್ರೆ ಈ ಪೋಸ್ಟರ್ ವಿಚಾರವಾಗಿಯೂ ಕೂಡ ಬಹಳಷ್ಟು ಕಾಂಗ್ರೆಸ್ನ ಒಂದು ಪಾಲಿಟಿಕ್ಸ್ ಮುಂದುವರೆದಿರ್ತಕ್ಕಂಥದ್ದು. ಸೊ ಈ ಹಿಂದೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಪೇಸಿಎಂ ಹಾಗೆ ಬೇರೆ ಬೇರೆ 40% ಸೇರಿದಂತೆ ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪೋಸ್ಟರ್ ಅನ್ನು ಅಂಟಿಸಿದ್ರು. ಈಗ ಅಧಿಕಾರದಲ್ಲಿ ಇದ್ದುಕೊಂಡು ಈ ರೀತಿಯಾದಂತಹ ಪೋಸ್ಟರ್ ಅನ್ನ ಅಂಟಿಸ್ತಿದ್ದಾರೆ ಅನ್ನುವಂತ ಆರೋಪವನ್ನು ಕೂಡ ಈಗ ಮಾಡಿರ್ತಕ್ಕಂಥದ್ದು. ಕೇಂದ್ರ ಸಚಿವ ಹಾಗೆ ಮಾಜಿ ಸಿಎಂ ಆದಂತಹ ಕುಮಾರಸ್ವಾಮಿ ಅವರು ಕೂಡ ಈ ಪೋಸ್ಟರ್ ವಿರುದ್ಧವಾಗಿ ಡಿಕೆ ಶಿವಕುಮಾರ್ ಅವರಿಗೆ ನೇರವಾಗಿ ಟಕ್ಕರ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಇನ್ನಾದ್ರೂ ಈ ಬ್ಲೂ ಫಿಲಂ ಅನ್ನ ತೆಗೆಯುವಂಥದ್ದು ಅಥವಾ ಪೋಸ್ಟರ್ ಅನ್ನ ಅಂಟಿಸೋದನ್ನ ಬಿಡಿ ಅನ್ನುವಂತ ನೇರ ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಗಮನಿಸಬಹುದು. ನಾಗೇಂದ್ರ ಬಾಬು, ಚಂದ್ರ ಹಾಗೆ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ.